ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆಶಾ ಕನ್ನಡ ಲಾಕ್ಸ್. ಗೈಸ್, ಭಾನುವಾರ ಬ್ಲಾಗು. ಇವತ್ತು ಬೆಳಗ್ಗೆನೇ ಲಾಕ್ ಶುರು ಮಾಡಿದ್ದೀನಿ. ಬೆಳಗ್ಗೆನೇ ಕೆಲಸ ಅಂದರೆ ಉಪ್ಪಿನಕಾಯಿ ಒಯ್ಯೋದು. ಇವತ್ತು ಉಪ್ಪಿನಕಾಯಿ ಒಯ್ಯೋಣ ಅಂತ ನಾನು ಹಿಂದಿನ ಬ್ಲಾಗಲ್ಲಿ ತೋರಿಸಿದ್ದೀನಿ. ಎಳ್ಳಿಕಾಯಿ ಎಲ್ಲ ತಂದಿದ್ದೆಲ್ಲ. ಗೈಸ್, ಇವತ್ತು ಉಪ್ಪಿನಕಾಯಿ ಒಯ್ಯೋದಕ್ಕೋಸ್ಕರ ಎಳ್ಳಿಕಾಯಿ ರಸ ಇರುತ್ತಲ್ಲ ಅದನ್ನೆಲ್ಲ ಸ್ವಲ್ಪ ತೆಕ್ಕೊಳ್ತಾ ಇದ್ದೀನಿ. ತುಂಬ ಏನು ತೆಗಿಯೋಕ್ಕೋಗಲ್ಲ, ಯಾಕಂದರೆ ಉಪ್ಪಿನಕಾಯಲ್ಲಿ ಎಳ್ಳಿಕಾಯಲ್ಲಿ ಸ್ವಲ್ಪನಾದರೂ ಹುಳಿ ಇರಬೇಕು. ಆಗಿದ್ರೆ ಮಾತ್ರ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ. ಬಟ್ ಆ ಥರ ಪೂರ್ತಿ ಹುಳಿನ ತೆಗೆದ್ರೆ ಉಪ್ಪಿನಕಾಯಿ ಚೆನ್ನಾಗಾಗಲ್ಲ. ನಾನು ಉಪ್ಪಿನಕಾಯಿ ರಸನ ಇದನ್ನು ವೇಸ್ಟ್ ಮಾಡಲ್ಲ. ಒಂದು ನಿಂಬೆ ಎಳ್ಳಿಕಾಯ್ದು ಜ್ಯೂಸ್ಗಾಗಿರ್ಬೋದು. ಹಾಗೆ ಆದಷ್ಟು ಲೋ ಬಿ ಪಿ ಇರೋರು ಜಾಸ್ತಿ ಎಳ್ಳಿಕಾಯಿ ಜ್ಯೂಸ್ ಈ ಥರದ್ದೆಲ್ಲ ಕುಡಿಬೇಕು. ಹಾಗೆ ಚಿತ್ರಾನ್ನಕ್ಕೆ ಬಳಸ್ತೀನಿ ನಾನು. ಎಳ್ಳಿಕಾಯಿದು ರಸ ಇರುತ್ತಲ್ಲ, ನಾನು ಚಿತ್ರಾನ್ನಕ್ಕೆ ಬಳಸ್ತೀನಿ. ಗೈಸ್ ನೋಡಿ, ಈ ಥರ ಸಣ್ಣ ಸಣ್ಣದಾಗೆ ಪೀಸ್ ಮಾಡಿ ಹಳ್ಳುಪ್ಪನ್ನ ಹಾಕಿ ಒಂದು ಓವರ್ ನೈಟ್ ಇಡ್ತೀನಿ. ಆ್ಯಕ್ಚುಲಿ ಉಪ್ಪಿನಕಾಯಿಗೆ ಹಳ್ಳುಪ್ಪೇ ಹಾಕಬೇಕು, ತುಂಬ ಚೆನ್ನಾಗಿರುತ್ತೆ. ಹಾಗೆ ಉಪ್ಪಿನಕಾಯಿಗೆಲ್ಲ ಕುಯ್ದಿಟ್ಟಾಯಿತು. ಇವತ್ತು ಚಿತ್ರಾನ್ನಕ್ಕೆ ಮಸಾಲೆ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ನಾವು ಮಸಾಲೆ ಚಿತ್ರಾನ್ನ ಅಂದರೆ ನಾನು ಈಗಾಗಲೇ ಒಂದು ಸಲ ತೋರಿಸಿದ್ದೀನಿ ಆ ಪುಡಿಗಳನ್ನ ಯಾವ ಥರ ಮಾಡ್ಕೊಳೋದು ಅಂತ. ಬೇಳೆಗಳನ್ನ ಹುರಿದು ಡ್ರೈ ರೋಸ್ಟ್ ಮಾಡಿ ಪುಡಿ ಮಾಡಿರೋ ಅಂಥ ಪೌಡ್ರ್ ಇದು, ತುಂಬ ಚೆನ್ನಾಗಿರುತ್ತೆ. ಹಾಗೆ ಪಾಯಸ ಮಾಡ್ತಿದ್ದೀನಿ. ಇವತ್ತು ಸಂಡೇ ಏನಕ್ಕೆ ವಿಶೇಷ ಅಂದರೆ ಅಪ್ಪಾಜಿ ಊರಿಂದ ಬಾಗಿನ ತಗೊಂಬರ್ತಾಯಿದ್ರು ನನಗೆ. ಸೊ ಹಾಗಾಗಿ ಪಾಯಸ ಮತ್ತು ಪಕೋಡ ಮಾಡೋಣ ಅಂತ. ನಾನು ಪಕೋಡ ಮಾಡ್ಬೇಕಾದ್ರೆ ಯೂಶ್ವಲಾಗಿ ಈ ಥರ ಚಿರೋಟಿ ರವೆ ಅಥವಾ ಸಣ್ಣ ರವೆ, ಸೂಜಿ ರವೆ ಬರುತ್ತಲ್ಲ, ಅದನ್ನು ಹಾಕ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ. ಬೇರೆಯವ್ರು ಹಾಕ್ಕೊಂಡು ಮಾಡ್ಬೋದೇನೋ, ಬಟ್ ನನಗಿದು ಅನಿಸ್ತು. ನಾನು ನೋಡೋಣ ಅಂತ ಟೇಸ್ಟಿಗೆ ಹಾಕ್ಕೊಂಡೆ. ಬಟ್ ತುಂಬ ಚೆನ್ನಾಗಿರುತ್ತೆ. ಗಟ್ಟಿ ಕಲಿಸ್ಕೊಬೇಕು, ತುಂಬ ತೆಳುವಾಗಿ ಕಲಿಸ್ಕೊಬಾರ್ದು. ಡ್ರೈ ಆಗಿ ಮಾಡ್ಕೊಂಡು ತಿನ್ನಬೇಕು, ಚೆನ್ನಾಗಿರುತ್ತೆ. ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗೆ ಬಿಸಿ ಇದು ಅಪ್ಪಾಜಿಯರಿಗೆ ಕೊಡ್ತಾ ಇದ್ದೆ. ಅದು ವರ್ಷದ ಈತೆ ಒಂದ್ಸತಿ ಸ್ಪ್ರೇ ಮಾಡಿ ಒರೆಸಿ ಅವು ಐಸಿ ಹೋಗ್ಬಿಟ್ಟು ಮತ್ತೆ ಒಂದು 7,000 ಕಡೆ 8,000 ಖರ್ಚು ಮಾಡಿವು. ಇಲ್ಲ, ಇದು ಬರಲಿಲ್ಲ, ಪೂರ್ತಿ ಸ್ಟಾಪೇ ಆಗೋಗ್ಬಿಡ್ತು. ಆಗ ಕೊನೆಗೆ ಅವ್ರು ಅಂದರು, ನೀವು ಏನು ಮಾಡಬೇಡ್ರಿ, ಬಟ್ ನೀರಲ್ಲ ಅದು ಈ ಕಂಪ್ಯೂಟರ್ ಒರ್ಸೋಕ್ಕೆ ಅಂತಲೇ ಕೊಟ್ಟಿದ್ರಲ್ಲ, ಅದು ಹಾಕಿ ಒರೆಸಿದ್ದೆ. ಆಮೇಲೆ ಕೊನೆಗೆ ಅದು ಬರಲೇ ಇಲ್ಲ. ಏನು ಮಾಡಿರವೆ ಆಗ ಈ 8,000 ಕಡೆ ಏನಾಯಿತು, ಅಲ್ಲಿಗೆ ಹಾಸನಿಗೆ ತೊಗೊಂಡೋಗಿದ್ದು. ಆಗ ಐಸಿನೇ ಹೋಯ್ತಿದ್ರು ಮೇಲಿರೋದು ಅಂತೇಳಿ. ಆಗ ಹೊಸದೇ ತಗೋಬೋದು. ಹಾಗೆ ನಮ್ಮ ಅಪ್ಪಾಜಿ ಬಾಗಿನ ತೊಗೊಂಡು ಬಂದಿದ್ರಲ್ಲ, ಬಿಸಿ ಬಜ್ಜಿ ಆಗ್ತಾಯಿತ್ತು. ಅವ್ರಿಗೆ ಹಾಕ್ಕೊಟ್ಟೆ ತಿನ್ನೋದಕ್ಕೆ ಅಂತ. ಊಟ ಮಾಡೋದು ಕೊನೆಗೆ ಲೇಟ್ ಆಗುತ್ತೆ ಅಂತ. ಸೊ ತಿಂತಾ ಕೂತಿದ್ರು. ಹಾಗೆ ನಾನು ಟಿ ವಿನ ವಾಶ್ ಮಾಡಬೇಕಾದ್ರೆ ಒರೆಸ್ಬೇಕಾದ್ರೆ ಒಂದು ಲಿಕ್ವಿಡ್ ಇತ್ತು, ಅದು ಸ್ಪ್ರೇ ಮಾಡಿ ಒರೆಸಿದ್ದೆ. ಸೊ ಬಟ್ ಏನಕ್ಕೆ ಅಂತ ಗೊತ್ತಿಲ್ಲ, ಕಾರಣ ಐಸಿ ಹೋಗ್ಬಿಟ್ಟಿತ್ತು. ಅದನ್ನೇ ನಮ್ಮ ಅಪ್ಪಾಜಿ ಕೇಳ್ತಾಯಿದ್ರು, ಹಂಗೆಲ್ಲ ಮಾಡೋಂಗಿಲ್ಲ ಅಂತ, ಡ್ರೈ ಬಟ್ಟೆಲಿ ಒರೆಸ್ಬೇಕು ಅಂತ. ಹಾಗೆ ನಮ್ಮ ಅಪ್ಪಾಜಿ ಊಟ ಮಾಡಿ ಮಲ್ಕೊಂಡಿದ್ರು. ನಾನು ನಮ್ಮ ಅಪ್ಪಾಜಿ ಬಾಗಿನ ತಂದಿರೋದು ಎಲ್ಲ ಐಟಮ್ಗಳನ್ನೂ ಕೂಡ ತೆಗೆದು ಆ ತಟ್ಟೆಗೆ ತುಂಬಿಡೋಣ ಅಂತ ತುಂಬಿಡ್ತಾ ಇದ್ದೆ. ನಾನು ನನಗೆ ಬಾಗಿನ ಅವ್ರು ಕೊಡೋದು ಯಾವಾಗಲೂ ಗೌರಿ ಹಬ್ಬ 1 ದಿವಸ ಅಥವಾ 2 ದಿವಸ ಇದನ್ನು ಕೊಡ್ತಾರೆ. ನಾನು ಅವ್ರು ಏನು ತಂದಿರೋ ಹಣ್ಣು ಮತ್ತು ಕಾಯಿ ನಾನು ಗೌರಿ ಹಬ್ಬಕ್ಕೆ ಬಳಸ್ಕೊಳೋದು. ಅದರಲ್ಲೂ ಎಸ್ಪೆಷಲಿ ಕಾಯಿ ಅಂತೂ ನಾನು ಗೌರಿ ಹಬ್ಬಕ್ಕೆ ಹೊಡ್ಕೊಳೋದು. ಹಬ್ಬಕ್ಕೆ ಆಗಿ ಮತ್ತು ಚೌತಿ ಹೊಡೆಯೋಕ್ಕಾಗಲಿ ಯಾವುದಕ್ಕಾದರೂ ಅಷ್ಟೇ. ನನಗೆ ಯಾವಾಗ ತಂದ್ರೂ ಅವರು ಎಲ್ಲ ತರ್ತಾರೆ. ಕೈಗೆ ದುಡ್ಡು ಕೊಡ್ತಾರೆ ನನಗೆ. ಬಳೆ, ಬ್ಲೌಸ್ ಪೀಸು ಪ್ರತಿಯೊಂದು ಇಡ್ತಾರೆ. ಅರ್ಶಿನ ಕುಂಕುಮ, ಹೂವು, ಹಣ್ಣುಗಳು ಪ್ರತಿಯೊಂದು ಇಟ್ಕೊಟ್ಟು ಕಳಿಸ್ತಾರೆ. ಹಾಗೆ ಕ್ಯಾಶ್ ಕೊಡ್ತಾರೆ ನನಗೆ. ಸೀರೆ ನಾನು ತಂದಿರೋದು ಒಪ್ಪಲ್ಲ ಅಂತ ಹೇಳ್ಬಿಟ್ಟು ನನಗೆ ದುಡ್ಡು ಕೊಡ್ತಾರೆ. ಸೊ ಅದರಲ್ಲಿ ನಾನು ಏನಾಗಲಿ ಪ್ರತಿ ವರ್ಷ ತೊಗೊಳ್ತೀನಿ. ನಾನು ದುಡ್ಡನ್ನು ಯಾವುದೇ ಕಾರಣಕ್ಕೂ ಬೇರೆದಕ್ಕೆ ಬಳಸ್ಕೊಂಡಿಲ್ಲ ಇಲ್ಲಿವರೆಗೂ. ನಮ್ಮನೆಯವರು ಏನೂ ಕೇಳಲ್ಲ ಅದರದ್ದೆಲ್ಲ ದುಡ್ಡನ್ನು. ನಾನು ಪ್ರತಿ ವರ್ಷ ಏನಾದರೂ ಬಂದು ತಗೊಳ್ತೀನಿ. ಅದರಲ್ಲಿ ಬೆಳ್ಳಿ ಐಟಮ್ ಆಗಿರ್ಬೋದು ಏನಾದ್ರು ಒಂದು ತೊಗೊತೀನಿ. ಹಾಗೆ ಎಲ್ಲದನ್ನು ಎತ್ತಿ ದೇವ್ರ ಮನೆಗೆ ಇಟ್ಟು ಅದಕ್ಕೆ ಪೂಜೆ ಮಾಡಬೇಕು. ಸೊ ನಾಳೆ ಸೋಮವಾರ ಆಗಿರೋದ್ರಿಂದ ನಾನು ಪೂಜೆ ಮಾಡೋಣ ಅಂತ ಹಾಗೆ ಎಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ಈ ಸಲ ನೋಡೋಣ ಏನು ತಗೊಳೋದು ಅಂತ ಪ್ಲ್ಯಾನ್ ಮಾಡಿಲ್ಲ. ಆದಷ್ಟು ಅದಕ್ಕೆ ನಾನು ಸ್ವಲ್ಪ ದುಡ್ಡು ಹಾಕಿ ಸೇವಿಂಗ್ಸ್ ಮಾಡಿಕೊಂಡು ಏನಾದ್ರು ತೊಗೊಳ್ಳೋಣ ಅಂತ. ಒಂದು ಚಿಕ್ಕದು ಗಣೇಶ ತೊಗೊಳ್ಳೋಣ ಬೆಳ್ಳಿದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ, ಏನು ತಗೊತೀನಿ ಅಂತ. ಬಟ್ ನನಗೆ ನೆನಪಾಗಿರಬೇಕು ಬಾಗಿನ ದುಡ್ಡು. ಬಾಗಿನಕ್ಕೆ ಅಂದರೆ ಏನಾದರೂ ನಾನು ತೊಗೊಂಡೆ, ಇದು ಈ ವರ್ಷದ್ದು ಅಂತ ನೆನಪಾಗಿರೋ ಥರನೇ ನಾನು ಇಲ್ಲಿ ವರ್ಷ ಇಟ್ಕೊಂಡು ಬಳಸಿರೋದು. ನಾನು 1 ರೂಪಾಯಿನೂ ಎಕ್ಸ್ಟ್ರಾ ಆಗಿ ನನಗೆ ಅಂತ ನಾನೇನು ತೊಗೊಂಡೇ ಇಲ್ಲ ಅದರಲ್ಲಿ.
ಗೈಸ್ ಹಾಗೆ ಬಳೆ ಕೊಟ್ಟು ಕಳಿಸಿದ್ರು ಅಮ್ಮ. ತುಂಬ ಚೆನ್ನಾಗಿತ್ತು. ಸ್ಯಾರಿ ಹಾಕ್ಕೊಂಡ್ರು ಅಂತೂ ಹಾಕೊಳಕ್ಕೆ ತುಂಬ ಚೆನ್ನಾಗಿತ್ತು. ನಾನು ಯಾವಾಗಲೇ ಅದರಷ್ಟೇ ತಂದ ದಿವಸನೇ ಒಂದೆರಡು ಆಗಲೇ ಹಾಕ್ಕೊಂಬಿಡ್ತೀನಿ. ಗೌರಿ ಹಬ್ಬದ ದಿವಸ ಹಾಕೋಣ ಅಂತ ಇಟ್ಕೊಂಡಿದ್ದೆ, ಬಟ್ ತಂದ ದಿವಸನೇ ಹಾಕ್ಕೊಬೇಕು ಅಂತ ಹಾಕ್ಕೊಳ್ತಾ ಇದ್ದೀನಿ. ಏನೋ ಒಂಥರ ನಿಜವಾಗ್ಲೂ ಎಷ್ಟು ಬೇರೆ ಏನೇ ತೊಗೊಂಡ್ರು, ಚಿನ್ನದ ಬಳೆ ಹಾಕ್ಕೊಂಡ್ರು, ತವ್ರ ಮನೆಯಿಂದ ಕೊಟ್ಟು ಕಳಿಸಿರೋದು ಒಂಥರ ಏನೋ ಎಲ್ಲದಕ್ಕಿಂತ ಮಿಗಿಲು ಅಂತ ಅನಿಸ್ಬಿಡುತ್ತೆ. ನನಗೆ ನಿಜವಾಗ್ಲೂ ಹಾಕೋಣವ್ರಿಗೂ ಸಮಾಧಾನನೇ ಇರಲ್ಲ. ನಾವೆಷ್ಟೇ ದುಡಿದ್ರು, ನಾವೇನೇ ತೊಗೊಂಡ್ರು ಅದನ್ನು ಬಾಗಿನ ಅನ್ನೋದು ಎಷ್ಟು ಹೆಣ್ಮಕ್ಳಿಗೆ ಮುಖ್ಯ ಅಲ್ವಾ. ಒಂಥರ ಏನೋ ಒಂಥರ ವೈಬ್ಸ್, ಖುಷಿ. ಬಾಗಿನ ತೊಗೊಂಬರ್ತಿದ್ದಾರೆ ಅಂತಂದರೆ ಒಂಥರ ಮನಸ್ಸಲ್ಲೇ ಆಗ ಆನಂದ ಹೇಳ್ಕೊಳಕ್ಕೆ ಆಗಲ್ಲ, ಅಷ್ಟು ಖುಷಿ ಆಗುತ್ತೆ. ಇವಾಗ ಹೂವು ಇತ್ತು, ಹೂವು ತಂದಿತ್ತು ಅಪ್ಪಾಜಿ. ಹೂವು ಮಾಡ್ಕೊತಾ ಇದ್ದೆ. ಆ್ಯಕ್ಚುಲಿ ನಾವು ನಮ್ಮ ಅಪ್ಪಾಜಿನ ಅಪ್ಪಾಜಿ ಅಂತ ಕರೆಯಲ್ಲ, ಅಣ್ಣ ಅಂತ ಕರಿತೀವಿ. ಅಮ್ಮನ ಅಮ್ಮ ಅಂತ ಕರಿತೀವಿ. ಸೊ ಅದು ಮುಂಚೆಯಿಂದಲೂ ಅದೇ ಥರ ಕರ್ಕೊಂಬಂದಿರೋದು, ಇವಾಗ ಚೇಂಜ್ ಮಾಡೋಕ್ಕಾಗಲ್ಲ. ನನಗೆ ಅದೇ ಥರ ಇಷ್ಟ. ಅಣ್ಣ ಅಮ್ಮ ಅಂತಲೇ ಕರೆಯೋದು, ಅಪ್ಪಾಜಿ ಅಮ್ಮ ಅಂತ ಏನು ಕರೆಯಲ್ಲ. ಬಟ್ ಈ ಥರ ಹೇಳ್ಬೇಕಾದ್ರೆ ಅಪ್ಪಾಜಿ ಅಂತ ಹೇಳ್ತೀವಿ ಅಷ್ಟೇ. ನಾವು ನಮ್ಮ ಅಪ್ಪನ ಅಣ್ಣ ಅಂತ ಕರಿತೀವಿ, ಅಮ್ಮನ ಅಮ್ಮ ಅಂತಲೇ ಕರಿತೀವಿ. ಹಾಗೆ ಅಪ್ಪಾಜಿ ಸ್ನ್ಯಾಕ್ಸ್ ತೊಗೊಂಡು ಬಂದಿದ್ದು, ಅದನ್ನು ತಿಂತಾ ಕೂತಿದ್ದ. ಸೊ ನನ್ನ ಮಗುಗೆ ಅಂದರೆ ನನ್ನ ದೊಡ್ಡ ಮಗುಗೆ ಇವೆಲ್ಲ ಸಖತ್ ಇಷ್ಟ, ಬಟ್ ಅವನು ಮಿಸ್ ಮಾಡ್ಕೊತಾನೆ. ಹಾಗೆ ಸಂಜೆ ಊಟಕ್ಕೆ ಸಾಂಬಾರೆಲ್ಲ ಇತ್ತು, ಅದಕ್ಕೆ ರೈಸ್ ಮಾಡ್ತಾಯಿದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ಸೋಮವಾರ, ಎಲ್ಲ ಕ್ಲೀನ್ ಆಯಿತು. ಹಾಗೆ ಪೂಜೆ ಮಾಡೋಣ ಅಂತ ಸೊ ದೇವ್ರ ಮನೆಗೆ ಬಂದಿದ್ದೀನಿ ಇವತ್ತು. ಸೊ ಮನೆ ಕ್ಲೀನ್ ಮಾಡಿ ಎಲ್ಲ ನೆಟ್ಟಗಾಗೋ ಹೊತ್ತಿಗೆ ಎಷ್ಟೊತ್ತಾಗೋಗ್ಬಿಡುತ್ತೆ. ಸೊ ಎಲ್ಲರೂ ಮನೆಯಿಂದ ಖಾಲಿ. ಆಮೇಲೆ ನಾನು ಪೂಜೆ ಮಾಡ್ತಾಯಿದ್ದೀನಿ. ನೆನೆ ನಮ್ಮ ಅಪ್ಪಾಜಿ ಬಾಗಿನ ತಗೊಂಡು ಬಂದಿದ್ರು ನನಗೆ. ಇವತ್ತು ಬಾಗಿನ ಎಲ್ಲ ಹಂಗೆ ಇಟ್ಟಿದ್ದೆ, ಪೂಜೆ ಮಾಡೋಣ ಅಂತ. ಸೊ ನೆನ್ನೆ ಸ್ವಲ್ಪ ವೀಳ್ಯದೆಲೆ ಅಡಿಕೆ ಅಷ್ಟೇ ತೆಗ್ದಿರೋದು, ಇನ್ನೇನು ತೆಗ್ದಿಲ್ಲ. ಹಣ್ಣುಗಳೆಲ್ಲ ಹಂಗೆ ಇಟ್ಟಿದ್ದೀನಿ ಇಟ್ಬಿಟ್ಟು. ಹಾಗೆ ಎಲ್ಲ ದೇವ್ರ ಮನೆ ಪಾತ್ರೆಗಳು ಎಲ್ಲ ತೊಳೆದಿಟ್ಟಿದ್ದೀನಿ. ಹಾಗೆ ಬಾಗಿನದ ಐಟಮು ಕೆಲವೊಂದು ಪೂಜೆ ಮಾಡೋ ಅಷ್ಟು ಐಟಮ್ಗಳನ್ನ ಎತ್ತಿಟ್ಟಿದ್ದೀನಿ. ಕಾಯಿ, ಹಾಗೆ ಕುಂಕುಮದ ಸೆಟ್ಟು, ಹಾಗೆ ಬಳೆ, ಒಂದೆರಡು ಹಣ್ಣು ಇಷ್ಟಿಟ್ಟು ನಾನು ಪೂಜೆ ಮಾಡೋಣ ಅಂತ ಪೂಜೆ ಮಾಡ್ತೀನಿ ಇವತ್ತು. ಹೂವು ಎಲ್ಲ ಅಲ್ಲಿದೆ. ಹೂವು ತೊಗೊಂಡು ಬಂದಿದ್ರು ನೆನ್ನೆ, ಅದನ್ನು ಹಂಗೆ ಇಟ್ಟಿದ್ದೆ ಫ್ರಿಜ್ಜಲ್ಲಿ. ಸೊ ಇವತ್ತು ಪೂಜೆ ಮಾಡೋಕ್ಕಾಗುತ್ತೆ ಅಂತ ಇವಾಗ ಪೂಜೆ ಮಾಡಿ ಆಮೇಲೆ ಬೇರೆ ಕೆಲಸ. ಹಾಗೆ ಅಲಂಕಾರ ಎಲ್ಲ ಮುಗೀತು. ಮನೇಲಿ ಪೂಜೆ ಮಾಡಿದ ನಂತರ ಏನು ಬೇರೆ ಕೆಲಸ. ಸೊ ನಾನು ಹೂವು ಮುಡ್ಕೊಂಡಿರೋದು ನೋಡಿ ಎಲ್ಲರೂ ಕೇಳ್ತಾಯಿದ್ರು, ಏನವ ಇವತ್ತು ಮುಡಿಗೆ ಹೂವು ಬಂದುಬಿಟ್ಟೈತೆ ಅಂತ. ನಾನು ಮನೆ ಹತ್ರ ಇರ್ಬೇಕಾದ್ರೆ ಸಹಜವಾಗಿನ ಹೂವು ಮುಡಿಯಲ್ಲ, ಆದರೆ ಇವತ್ತು ಮುಡ್ಕೊಂಡಿರೋದ್ರಿಂದ ಎಲ್ಲ ಕೇಳ್ತಾಯಿದ್ರು. ಬಟ್ ಹಾಗೆ ಹೇಳಿದೆ, ಅದಕ್ಕೆ ಬಾಗಿನ ತಂದಿದ್ರು ಅಂತ. ನೋಡು ಮನೆಯಿಂದ ತರೋವತ್ತಿಗೆ ಎಷ್ಟು ಖುಷಿಯಿಂದ ಮುಡ್ಕೊಳ್ತಿರೋದು, ಬಟ್ ಇಲ್ಲಿದ್ರೂ ಮುಡ್ಕೊಳಲ್ವಲ್ಲ ಅಂತ. ಆದರೆ ತವ್ರ ಮನೆಯಿಂದ ತಂದಿದ್ದು ಬಾಗಿನ ಅಂದರೆ ಅದೊಂಥರ ಸ್ಪೆಷಲ್ ಗಿಫ್ಟ್ ಅಂತಲೇ ಹೇಳ್ಬೋದು. ಸೊ ನನಗಂತೂ ಸಖತ್ತು ಸ್ಪೆಷಲ್ಲೇ. ಬಟ್ ಅವ್ರು ಏನೇ ತಂದರೂ ತುಂಬಾ ಖುಷಿ. ಗಸ್ ನಿಜವಾಗ್ಲೂ ಒಂಥರ ಏನೋ ಅವ್ರು ತರೋವರೆಗೂ ಸಮಾಧಾನ ಇರಲ್ಲ, ತರಲಿಲ್ವಲ್ಲ ಅನಿಸ್ತಿರುತ್ತೆ. ಬಟ್ ತಂದ ಮೇಲೆ ಆಗ ಖುಷಿನೇ ಬೇರೆ. ಅವ್ರು ಬರ್ತಾರೆ ನಮ್ಮನ್ನು ನೋಡೋಕ್ಕೆ, ಏನಾರು ಅವ್ರು ಅಲ್ಲಿಂದ ಬರ್ತಾರೆ ಅಂದರೆ ಅವ್ರು ಏನು ತರಲಿ ಬಿಡಲಿ, ಬಟ್ ಅಷ್ಟು ಖುಷಿ ಆಗುತ್ತೆ ನಿಜವಾಗ್ಲೂ. ಇನ್ನೂ ಟಿಫನ್ ಕೂಡ ಆಗಿಲ್ಲ. ಇವತ್ತು ಸೋಮವಾರ ನನ್ನದೇ ಪೂಜೆ ಆಗಿರೋದ್ರಿಂದ ಪೂಜೆ ಎಲ್ಲ ಮಾಡಿದ ನಂತರನೇ ನಾನು ಟಿಫನ್ ಮಾಡೋಣ ಅಂತ ಇದು ಮಾಡ್ತಾಯಿದ್ದೀನಿ. ಯಾಕಂದರೆ ಇವತ್ತು ಬಾಗಿನದ ಬೇರೆ ಎಲ್ಲ ಇತ್ತಲ್ಲ, ಬಾಗಿನ ಪೂಜೆ ಮಾಡಿದ ನಂತರ ತಿಂಡಿ ತಿನ್ನೋಣ ಅಂತ. ಸೊ ತಿಂಡಿ ಮಾಡಿದ್ರೆ ಮತ್ತೆ ಕೆಲಸ ಮಾಡೋದಕ್ಕೆ ಸಮಯನೇ ಇದಾಗುತ್ತೆ. ಸೊ ಒಂಥರ ಸೋಂಬೇರಿತನ ಬಂದುಬಿಡುತ್ತೆ. ಹಾಗಾಗಿ ನಾನಿವತ್ತು ತಿಂಡಿ ಏನೂ ಮಾಡಿಲ್ಲ. ತಿಂಡಿ ತಿಂದ್ರೇ ಪೂಜೆ ಮಾಡೋಕ್ಕಾಗೋದಿಲ್ಲ ಅಂತ. ಸೊ ಗೈಸ್ ಇವತ್ತು ಬಾಗಿನ ಪೂಜೆ ಮಾಡಬೇಕಿತ್ತು. ಮನೇಲಿ ತಂದು ಕೊಟ್ಟಿದ್ದು ಬಾಗಿನ ಹಾಗೆ ಇಟ್ಕೊಂಡಿದ್ದೆ. ಹಾಗಾಗಿ ಇವಾಗ ಒಂಥರ ಏನೋ ಬಾಗಿನ ತಂದಮೇಲೆ ಹೆಣ್ಮಕ್ಳು ಒಂಥರ ಮುತ್ತೈದೆಗೆ ಏನೋ ಫುಲ್ಫಿಲ್ ಅಂತ ಅನಿಸ್ಬಿಡುತ್ತೆ. ಅವರು ಕೂಡ ಹೂವು, ಬಳೆ, ಅರಿಶಿನ, ಕುಂಕುಮ ಎಲ್ಲ ಒಂಥರ ನಮಗೆ ಒಂಥರ ವರ, ಗಿಫ್ಟ್ ಅಂತಲೇ ಹೇಳ್ಬೋದು. ಮುತ್ತೈದೆಯರಿಗೆ ಎಸ್ಪೆಷಲಿ ತವ್ರ ಮನೆಯಿಂದ ಕೂಡ ಗಿಫ್ಟ್ ಅಂತಲೇ ಹೇಳ್ಬೋದು. ಗೈಸ್ ಪೂಜೆ ಎಲ್ಲ ಆಯಿತು. ಟಿಫನ್ ಮಾಡಿ ಬೇರೆ ಕೆಲಸ ಮಾಡಬೇಕು. ಇನ್ನೂ ತುಂಬ ಕೆಲಸಗಳಿದೆ. ಸೊ ಹಬ್ಬಕ್ಕೆ ಇನ್ನೇನು ಹಬ್ಬ ಬೇರೆ ಹತ್ರ ಬರ್ತಾ ಇದೆ. ಮನೆಗೆ ಸ್ವಲ್ಪ ಮಟ್ಟಿಗೆ ನಾವು ಶ್ರಾವಣದಲ್ಲೆಲ್ಲ ಕ್ಲೀನ್ ಮಾಡಿರ್ತೀವಿ. ಬಟ್ ಈಗ ಒಂದು ಸ್ವಲ್ಪ ಕೆಲವೊಂದು ಚಿಕ್ಕ ಚಿಕ್ಕ ಕೆಲಸಗಳನ್ನೆಲ್ಲ ಮತ್ತೆ ಯಥಾ ಪ್ರಕಾರ ಕ್ಲೀನ್ ಮಾಡ್ಕೊತೀವಿ. ಯಾಕಂದರೆ ನಾವು ಎಡೆ ಇಡ್ತೀವಿ ಈ ಗೌರಿ ಹಬ್ಬದಲ್ಲಿ, ಅದಕ್ಕೋಸ್ಕರ. ಗೈಸ್ ಪೂಜೆನೂ ಆಯಿತು.
ಹಾಗೆ ಉಪ್ಪಿನಕಾಯಿನ ಒಂದು ದಿವಸ ಕರ್ಗಾಕಿದ್ದೆ, ಉಪ್ಪು ಹಾಕ್ಬಿಟ್ಟು ಹರಳು ಉಪ್ಪು ಹಾಕಿ. ಇವಾಗ ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕೋಣ ಅಂದರೆ ಉಪ್ಪು ಹಾಕಿದ್ದೆ. ಇವಾಗ ಬೆಳ್ಳುಳ್ಳಿನ ಜಜ್ಜಾಗ್ತಾಯಿದ್ದೀನಿ. ಸೊ ಈ ಸಲ ಸಿಂಪಲ್ಲು, ಜಾಸ್ತಿ ಒಗ್ಗರಣೆ ಅಂದರೆ ಆಯಿಲ್ ಏನೂ ಹಾಕೋಕ್ಕೆ ಹೋಗ್ತಾಯಿಲ್ಲ, ಯಾಕಂದರೆ ಸ್ವಲ್ಪ ಎಲ್ಲ ಪೇಷಂಟ್ ಆಗಿಬಿಟ್ಟಿದ್ದಾರೆ ಮನೇಲಿ. ಹಾಗಾಗಿ ನಾನು ಸ್ವಲ್ಪ ಎಣ್ಣೆ ಎಲ್ಲ ಜಾಸ್ತಿ ಆಗ್ತಿದೆ, ಅಂದರೆ ಅಡುಗೆ ಎಣ್ಣೆ ಜಾಸ್ತಿ ಆಗ್ತಾಯಿದೆ. ಬಟ್ ಈ ಸಲ ಡ್ರೈ ಆಗಿ ಮಾಡೋಣ ಅಂತ ಆಗ ಒಂದು ಓವರ್ ನೈಟ್ ಕರಗಿಟ್ಟಿದ್ದೆ ಎಳ್ಳಿಕಾಯಿನ. ಸೊ ಇವಾಗ ಖಾರದ ಪುಡಿ ಮತ್ತು ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಇದಕ್ಕೆ ಜೀರಿಗೆ ಬೇಕಾದ್ರೂ ಹಾಗೆ ಸೇರಿಸ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಪುಡಿ ಇದ್ದವರು ಸೇರಿಸ್ಕೋಬೋದು, ನಾನು ಜೀರಿಗೆನ ಹಾಗೆ ಸೇರಿಸ್ತೀನಿ, ಏನು ತೊಂದರೆ ಇಲ್ಲ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಎಣ್ಣೆನ ಸ್ವಲ್ಪ ಹಾಕ್ತಾಯಿದ್ದೀನಿ ಸತಿ ಎಣ್ಣೆನ ಕಾಯಿಸಿ. ಹಾಗೆ ಇದಕ್ಕೆ ಸಾಸಿವೆ ಮತ್ತು ಮೆಂತ್ಯ ಪೌಡ್ರ್ ಹಾಕ್ತಾಯಿದ್ದೀನಿ. ಗೈಸ್ ಇವಾಗ ಹೊಲ್ದ ಹತ್ರಕ್ಕೆ ಹೋಗಿ ನಾನು ನುಗ್ಗೆ ಸೊಪ್ಪಿತ್ತು ಹೊಲ್ದ ಹತ್ರ ಕಿತ್ಕೊಂಡು ಬಂದಿದ್ದೀನಿ. ಮನೆಯಲ್ಲಿ ಸಾಂಬಾರು ನಾನು ಯೂಶ್ವಲಾಗಿ 15 ಡೇಸ್ಗೆ ಒಂದು ವಾರಕ್ಕೆ ಒಂದು ಸಲನಾದರೂ ನುಗ್ಗೆ ಸೊಪ್ಪಿನ ಸಾರು ಮಾಡ್ತೀನಿ. ಉಪ್ಪಿನಕಾಯಿನ ಒಂದು ಪಾತ್ರೆಗೆ ಹಾಕಿ ಎಲ್ಲ ರೆಡಿ ಮಾಡಿಟ್ಟಿದ್ದೆ, ಬಟ್ ಒಂದು ಬಾಕ್ಸಿಗೆ ಸ್ಟೋರ್ ಮಾಡ್ಕೊಳ್ಳೋಣ ಅಂತ ಎಲ್ಲ ನೀಟಾಗಿ ಹೊಂದ್ಕೊಳ್ಳಿ ಅಂತ ಹಾಗೆ ಇಟ್ಟಿದ್ದೆ. ಬಟ್ ಇವಾಗೆಲ್ಲ ನೀಟಾಗಿ ಖಾರ ಎಲ್ಲ ಹೊಂದ್ಕೊಂಡಿದೆ. ಎಷ್ಟು ಚೆನ್ನಾಗಿದೆ, ಸಖತ್ತು ಖಾರವಾಗಿದೆ, ತುಂಬ ಚೆನ್ನಾಗಿದೆ. ಉಪ್ಪಿನಕಾಯಿ ಚೆನ್ನಾಗಿ ಆಗಬೇಕು ಅಂದರೆ ಫಸ್ಟು ಖಾರದ ಪುಡಿ ಚೆನ್ನಾಗಿರಬೇಕು, ಸ್ವಲ್ಪ ಸ್ಟ್ರಾಂಗ್ ಆಗಿದ್ದರೆ ಉಪ್ಪಿನಕಾಯಿ ಕರೆಕ್ಟಾಗಿ ಖಾರ ಹುಳಿಯಾಗಿ ಚೆನ್ನಾಗಿರುತ್ತೆ. ಬಟ್ ಹುಳಿನೂ ಇರಬೇಕಿದ್ರಲ್ಲ, ಅದ್ರ ಜೊತೆಗೆ ಹುಳಿ ಹಿಂಡ್ಬೇಕಾದ್ರೆ ಎಲ್ಲ ಫುಲ್ ಹಿಂಡಬಾರ್ದು, ಸ್ವಲ್ಪನಾದ್ರೂ ಹುಳಿ ಬಿಟ್ಟಿರ್ಬೇಕು. ಅದರಲ್ಲಿ ಹುಳಿ ಬಿಟ್ಟಿದ್ರೆ ಈಕ್ವಲಾಗಿ ಉಪ್ಪು ಖಾರ ಹುಳಿ ಹೊಂದುತ್ತೆ. ಬಟ್ ಹುಳಿ ಎಲ್ಲ ಹಿಂಡ್ಬಿಟ್ರೆ ಅದು ಉಪ್ಪಿನಕಾಯಿದು ಟೇಸ್ಟೇ ಹೊರ್ಟೋಗಿರುತ್ತೆ. ಕೈ ತೊಳಿದಲೇ ತಿನ್ನಕ್ಕೆ ಹೋಗ್ತಾ ಇದ್ದ ಋತು, ಶೂ ಎಲ್ಲ ಮುಟ್ಟಿ ಮತ್ತೆ ಫೋನು. ಋತು ನೀರು ಹಾಕಿದ್ರೆ ಒದೆ ತಿಂತೀಯ ಋತ? ಅದೇ ಮತ್ತೆ ಒದೆ ತಿನ್ನಕ್ಕೆ ಕೊಳಕ. ಸೊಪ್ಪಿನ ಸಾರು ಮಾಡೋಣ ಅಂತ ಸೊಪ್ಪು ಎಲ್ಲ ಸೋಸ್ಬಿಟ್ಟು ಇವತ್ತು ಸೊಪ್ಪಿನ ಜೊತೆಗೆ ಮೊಳಕೆ ಕಟ್ಟಿದ್ದು ಕಾಳುಗಳಿತ್ತು, ಹುಳ್ಳಿ ಕಾಳು ಮತ್ತು ಅಲಸಂದಿ ಕಾಳನ್ನ ಮೊಳಕೆ ಕಟ್ಟಿದ್ದೆ, ಅದನ್ನೇ ಬಳಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಸಾಂಬಾರಂತೂ. ಈ ಸಲ ಈಗ ಸ್ವಲ್ಪ ವೆದರ್ ಕೋಲ್ಡ್ ಅಲ್ವಾ, ಸೊ ಶೀತಕ್ಕೆ ಒಳ್ಳೆ ಸಾಂಬಾರಿದು. ಹಂಗೆ ನೋಡಿ ಸಂಜೆ ವೆದರ್ ಹೆಂಗಿದೆ ಹಳ್ಳಿಲಿ, ತುಂಬ ಚೆನ್ನಾಗಿದೆ. ಕ್ಲೈಮೇಟ್ಸ್ ಅಂತೂ ಸಖತ್ತಾಗಿದೆ. ಸೂರ್ಯ ಮುಳುಗ್ತಾ ಇದ್ದಾನೆ, ಮುಳುಗಾಗಿದೆ ಆಲ್ರೆಡಿ. ನಮ್ಮ ಹಳ್ಳೀಲಿ ಸಂಜೆ ಟೈಮು ಒಂಥರ ವೆದರ್ ಚೆನ್ನಾಗಿರುತ್ತೆ. ಹಳ್ಳಿಲೇ ಒಂಥರ ವೆದರ್ ಸೂಪರಾಗಿರುತ್ತೆ. ಹಾಗೆ ಋತುಂಗೆ ಡ್ರಾಯಿಂಗ್ ಇತ್ತು, ಪ್ರಾಕ್ಟೀಸ್ ಮಾಡಿಸಿ ಅಂತ ಹೇಳಿದರು. ಏನಾದರೂ ಯುನಿಕ್ಕಾಗಿರೋದನ್ನ ಪ್ರಾಕ್ಟೀಸ್ ಮಾಡಿಸಿ ಅಂತ ಹೇಳಿದರು. ನನಗೆ ಹೆಂಗೆ ಅನಿಸ್ತು ಅಂದರೆ ಶಿವ ಮತ್ತು ಗಣೇಶ ಎರಡೂ ಒಂದೇ ಕಡೆ ಇರೋ ಥರ ಒಂದು ಚಿತ್ರ ಸಿಕ್ತು ಮೊಬೈಲಲ್ಲಿ. ಸೊ ಅದನ್ನು ಪ್ರಾಕ್ಟೀಸ್ ಮಾಡುವಂತ ಅವನಿಗೆ ಕೊಟ್ಟಿದ್ದೆ. ಬಟ್ ಹೆಂಗೋ ಮಾಡಿದ್ದಾನೆ. ಸೊ ಗೈಸ್ ಅಡುಗೆ ಆಯಿತು. ಈಗ ಎಲ್ಲರಿಗೂ ಕೂಡ ಊಟಕ್ಕೆ ಕೊಡ್ತೀನಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತೀನಿ. ತುಂಬ ಲೆಂತ್ ಆದರೆ ನನಗೆ ಅಪ್ಲೋಡ್ ಮಾಡೋದಕ್ಕೆ ತುಂಬ ಕಷ್ಟ, ಅದನ್ನು ತುಂಬ ಸಲ ಹೇಳಿದ್ದೀನಿ. ಸೊ ಹಾಗೆ ಮತ್ತೆ ರಿಪೀಟ್ ಮಾಡ್ತಾಯಿದ್ದೀನಿ. ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರಿಗಾದ್ರೂ ಇಷ್ಟ ಇದ್ದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫಾಲೋ ಅಪ್ ಮಾಡೋದು ಮರಿಬೇಡಿ. ಕೊನೆವರೆಗೂ ವಾಚ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು, ಬಾಯ್.